ಸ್ನೇಹಿತರೆ, ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಇವತ್ತಿನಿಂದ ದೊಡ್ಡ ಬದಲಾವಣೆನೇ ಆಗ್ತಾ ಇದೆ. ಯಾಕೆ ಅಂದರೆ ಇವತ್ತಿಂದ ದೇಶದಲ್ಲಿ ಹೊಸ ಅಪರಾಧ ಕಾನೂನುಗಳು ಜಾರಿಯಾಗ್ತಾ ಇದೆ. ಹಾಗಾದರೆ ಹೊಸ ಕಾನೂನಿನಲ್ಲಿ ಈಗ ಯಾವ ರೀತಿ ಬದಲಾವಣೆ ಆಗಿದೆ ಎಲ್ಲವನ್ನು ನೋಡೋಣ ಬನ್ನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 11, 2023ರಲ್ಲಿ ಲೋಕಸಭೆಯಲ್ಲಿ ಕೇಂದ್ರ ಗೃಹ ಮಂತ್ರಿ ಆಗಿದ್ದ ಅಮಿತ್ ಶಾ ಅವರು ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸಂಹಿತೆ 2023, ಭಾರತೀಯ ಸಾಕ್ಷ್ಯ 2023 3 ಹೊಸ ಬಿಲ್ಗಳನ್ನು ಮಂಡಿಸಿದರು. ಈ ಹಿಂದೆ ಇದ್ದ ಕಾನೂನು ಬ್ರಿಟಿಷರ ಒಳಿತಿಗಾಗಿ ಮಾಡಿಕೊಂಡಿದ್ದೇ ಜಾಸ್ತಿ ಇದೆ. ಈ ಕಾನೂನು ಇಂದಿನ ಭಾರತಕ್ಕೆ ಒಳಿತಲ್ಲ ಅಂತ ಸರ್ಕಾರ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಈ ಬಿಲ್ನ ಉದ್ದೇಶ ದಂಡಿಸೋದಲ್ಲ, ನ್ಯಾಯ ಒದಗಿಸೋದು ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಬಿಲ್ ಪಾಸಾಗಿ ರಾಷ್ಟ್ರಪತಿಗಳ ಅನುಮೋದನೆ ಸಿಕ್ಕ ನಂತರ ಜುಲೈ 1ರಿಂದ ಜಾರಿಯಾಗತ್ತೆ ಅಂತ ನೋಟಿಫೈ ಕೂಡ ಮಾಡಲಾಗಿತ್ತು. ಜುಲೈ 1ರಿಂದ ಕಾನೂನು ಅಧಿಕೃತವಾಗಿ ಜಾರಿ ಕೂಡ ಆಗಿದೆ. ಈ ಹಿಂದೆ ಇದ್ದ 1860ರ ಇಂಡಿಯನ್ ಪ್ಯಾನಲ್ ಕೋಡ್ ಅಂದರೆ IPCನ ತೆಗೆದು ಭಾರತೀಯ ನ್ಯಾಯ ಸಂಹಿತವನ್ನು ಹಾಕಲಾಗಿದೆ. 511 ಸೆಕ್ಷನ್ ಇದ್ದಿದ್ದ ಈ IPC ಈಗ ಭಾರತೀಯ ನ್ಯಾಯ ಸಂಹಿತದಲ್ಲಿ 356 ಸೆಕ್ಷನ್ಗಳಾಗಿದೆ. 1973ರ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ನ ಬದಲು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2020 ತರಲಾಗಿದೆ. ಇದೆಲ್ಲ ಒಂಥರ ಒಳ್ಳೆಯದೇ ಅನಿಸುತ್ತೆ. ಸ್ವಲ್ಪ ಫಾಸ್ಟಾಗಿ ತೀರ್ಪುಗಳೇ ಆಗಲಿ, ಅಪರಾಧಿಗೆ ಶಿಕ್ಷೆಗಳೇ ಆಗಲಿ ಸಿಗ್ಬೋದು ಅಂತ ಅನ್ಕೋಬೋದು. 1877ರ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇನ್ನು ಮುಂದೆ ಭಾರತೀಯ ಸಾಕ್ಷ್ಯ ಸಂಹಿತೆ ಆಗಿರುತ್ತೆ ಅಂತ ಸರ್ಕಾರ ತಿಳಿಸಿದೆ. ಸರಿ, ಹಾಗಿದ್ರೆ ಇವತ್ತಿಂದ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡೋಣ ಬನ್ನಿ. ಮೊದಲೆಲ್ಲ ದೂರು ನೀಡಬೇಕಂದ್ರೆ ಆ ಏರಿಯಾ ಸ್ಟೇಷನ್ ಯಾವುದು ಕವರ್ ಆಗಿರುತ್ತೆ ಅಲ್ಲಿಗೆ ಮಾತ್ರ ಹೋಗಿ ದೂರು ಕೊಡಬೇಕಾಗಿರ್ತಿತ್ತು. ಆದರೆ ಈಗ ಎಲ್ಲೇ ಅಪರಾಧ ನಡೆದ್ರು ಯಾವ ಸ್ಟೇಷನಲ್ಲಾದ್ರೂ ಸಹ ನಾವು ಹೋಗಿ ಠಾಣೆಗೆ ದೂರನ್ನ ನೀಡ್ಬೋದು. ಆನ್ಲೈನ್ ಮೂಲಕ ಕಂಪ್ಲೇಂಟ್ ಕೊಡ್ಬೋದು. ಫಸ್ಟು ಈ ಒಂದು ಆಪ್ಷನ್ ಇತ್ತು, ಆನ್ಲೈನ್ ಮೂಲಕ ಕಂಪ್ಲೇಂಟ್ನ ರೈಸ್ ಮಾಡ್ಬೋದಿತ್ತು, ಈಗಲೂ ಇದೆ. ಹಾಗೆ 3ರಿಂದ 7 ವರ್ಷದವರೆಗೆ ಶಿಕ್ಷೆ ಆಗೋ ಕೇಸ್ಗಳಲ್ಲಿ 24 ಗಂಟೆ ಒಳಗಡೆ FIR ದಾಖಲಿಸಬೇಕು ಅನ್ನೋ ಚೇಂಜಸ್ ಸಹ ಆಗಿದೆ. ಈ ಮುಂಚೆ ಇದ್ದ CRPC ಕಾನೂನಲ್ಲಿ FIR ಮಾಡೋಕ್ಕೆ ಯಾವುದೇ ಟೈಮ್ ಲಿಮಿಟ್ ಇರಲಿಲ್ಲ. ಆದರೆ ಈಗ ಕಮ್ಮಿ ತೀವ್ರತೆ ಇರೋ ಅಪರಾಧಿಗಳಲ್ಲಿ ಕಂಪ್ಲೇಂಟ್ ಕೊಟ್ಟು 3 ದಿನಗಳಲ್ಲಿ FIR ರಿಜಿಸ್ಟರ್ ಆಗಲೇಬೇಕು ಅನ್ನೋ ರೂಲ್ಸ್ ಬಂದಿದೆ. ಇನ್ನು 3ರಿಂದ 14 ವರ್ಷ ಶಿಕ್ಷೆ ಅಪರಾಧಗಳಿಗೆ 14 ದಿನದ ಒಳಗಡೆ ಪ್ರಾಥಮಿಕ ತನಿಖೆ ಕಂಪ್ಲೀಟ್ ಮಾಡಬೇಕು. ಹಾಗೆ ಮುಂದಿನ ಇನ್ವೆಸ್ಟಿಗೇಷನ್ 90 ದಿನಗಳ ಒಳಗೆ ಮುಗಿಸ್ಬೇಕು. ಈ ರೀತಿ ಸಬ್ಮಿಟ್ ಆದ ಚಾರ್ಜ್ ಶೀಟನ್ನು 14 ದಿನಗಳ ಒಳಗಡೆ ಮ್ಯಾಜಿಸ್ಟ್ರೇಟ್ ಪರಿಗಣಿಸಬೇಕು. ಹಾಗೆ ಗಂಭೀರ ಅಪರಾಧ ತನಿಖೆಯಲ್ಲಿ ವಿಡಿಯೋ ರೆಕಾರ್ಡ್ ಕಡ್ಡಾಯ ಮತ್ತು ಪೊಲೀಸ್ ಕಸ್ಟಡಿ 14 ದಿನಗಳಿಂದ 60 ದಿನಗಳವರೆಗೂ ಹೆಚ್ಚಿಗೆ ಮಾಡಲಾಗಿದೆ. 7 ವರ್ಷಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಆಗೋ ಅಪರಾಧಗಳಲ್ಲಿ ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ ಕಡ್ಡಾಯ ಮಾಡಲಾಗಿದೆ. ಇದೊಂದು ಇಂಪಾರ್ಟೆಂಟ್. ಅಂದರೆ ಎಲ್ಲ ಅಪರಾಧಕ್ಕೂ ಫೋರೆನ್ಸಿಕ್ ಅಂತ ಮಾಡೋಕ್ಕಾಗಲ್ಲ. ಫಸ್ಟಿಗಿಂತ ಇವಾಗ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಪ್ರತಿಯೊಂದು ಕಾನೂನಲ್ಲೂ. ಆರ್ಥಿಕ ಅಪರಾಧ ಕೇಸ್ಗಳಲ್ಲಿ ಪೊಲೀಸರಿಗೆ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಜಪ್ತಿ ಮಾಡೋ ಅಧಿಕಾರನೂ ಸಹ ಈ ಒಂದು ಕಾನೂನು ನೀಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಕಾನೂನು, ನ್ಯಾಯ, ಕೋರ್ಟು, ಕಚೇರಿ ಅಂದರೆ ತುಂಬ ಎಳ್ದಾಡಬೇಕಪ್ಪ ವರ್ಷಾನುಗಟ್ಲೆ ಅನ್ನೋ ಮಾತು ಸ್ವಲ್ಪ ಚೇಂಜ್ ಆಗ್ಬೋದೇನೋ ಇನ್ನು ಮುಂದೆ. ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದಂತಹ ಕೇಸ್ಗೆ 2 ತಿಂಗಳಲ್ಲಿ ತನಿಖೆ ಮುಗಿಸ್ಬೇಕು. ಹಾಗೆ ಹೋಗ್ಸೋ ಕೇಸ್ಗಳಲ್ಲಿ ಸಂತ್ರಸ್ತ ಹೇಳಿಕೆನ ಮಹಿಳಾ ಅಧಿಕಾರಿನೇ ದಾಖಲಿಸಬೇಕು ಅನ್ನೋ ಚೇಂಜಸ್ ಎಲ್ಲ ಆಗಿದೆ. ರೇಡ್ ಪ್ರಕ್ರಿಯೆ ಫಸ್ಟು ಚಿತ್ರೀಕರಣ ಸ್ವಲ್ಪ ಮಾಡ್ತಾಯಿದ್ರು, ಒಂದು ಮಟ್ಟಿಗೆ ಮಾತ್ರ ತೋರಿಸ್ತಾಯಿದ್ರು. ಆದರೆ ಇವಾಗ ರೇಡ್ ಶುರು ಆದಾಗಿಂದ ಕೊನೆಯವರೆಗೂ ಕಡ್ಡಾಯವಾಗಿ ಚಿತ್ರೀಕರಣ ಮಾಡಲೇಬೇಕು ಅನ್ನೋ ರೂಲ್ ಸಹ ಬಂದಿದೆ. ಇನ್ನು ಸಂತ್ರಸ್ತರು ಪೊಲೀಸ್ ಸ್ಟೇಷನ್ಗೆ ಹೋಗದೆ ದೂರನ್ನು ಕೊಡ್ಬೋದು. ಅಂದರೆ ಮಹಿಳೆಯರು, ಮಕ್ಕಳು, ಈ ವಿಶೇಷ ಚೇತನರು, ರೋಗಿಗಳು, ಹಿರಿಯ ನಾಗರಿಕರು, ಈ 5 ವರ್ಗದ ಜನರು ಇದ್ದಲ್ಲೇ ಪೊಲೀಸರನ್ನು ಕರೆಸಿ ಕಂಪ್ಲೇಂಟನ್ನು ಕೊಡ್ಬೋದು. ಮತ್ತು ಸಂತ್ರಸ್ತರಿಗೆ FIR ಕಾಪಿನ ಉಚಿತವಾಗಿ ಕೊಡಬೇಕು.
ಹಾಗೆ ಮದುವೆ ಭರವಸೆ ಕೊಟ್ಟು ಲೈಂಗಿಕ ದೌರ್ಜನ್ಯ ಮಾಡೋರಿಗೆ 10 ವರ್ಷದವರೆಗೂ ಜೈಲು ಶಿಕ್ಷೆನ ವಿಧಿಸಬಹುದು ಅಂತ ಈ ಹೊಸ ಕಾನೂನು ಹೇಳಿದೆ. ಹಾಗೆ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆನೂ ಸಹ ವಿಧಿಸ್ಬೋದು ಅಂತ ಈ ಒಂದು ಹೊಸ ಕಾನೂನಲ್ಲಿ ಉಲ್ಲೇಖ ಆಗಿದೆ. ಫಾಸ್ಟರ್ ಜಸ್ಟಿಸ್ ಸಿಸ್ಟಮನ್ನು ಅಡ್ವೈಸ್ ಮಾಡಬೇಕಂತ ವಿಚಾರಣೆ ಮುಗಿದ 45 ದಿನಗಳಲ್ಲಿ ತೀರ್ಪು ಬರಬೇಕು. ಕಾನೂನು ಭಾಷೆಯನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಸರಳೀಕರಿಸಬೇಕು ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಹೊಸ ಕಾನೂನಿನ ಹೈಲೈಟ್ಸ್ ಏನಪ್ಪ ಅಂದರೆ, ಗುಂಪು ಮಾಡಿಕೊಂಡು ಹತ್ಯೆ ಮಾಡೋರಿಗೆ, ಅಪರಾಧ ಮಾಡೋರಿಗೆ ಮರಣದಂಡನೆ ವಿಧಿಸಲಾಗುತ್ತೆ ಅಂತ ಈ ಹೊಸ ಕಾನೂನಲ್ಲಿ ತಿಳಿಸಿದೆ. ಈ ಹಿಂದೆ ವೈದ್ಯರ ತಪ್ಪಿನಿಂದ ರೋಗಿ ಪ್ರಾಣ ಕಳೆದುಕೊಂಡ್ರೆ ಅದನ್ನು ಅಪರಾಧ ಅಂತ ಪರಿಗಣಿಸಲಾಗ್ತಿತ್ತು. ಆದರೆ ಈಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮನವಿ ಮೇರೆಗೆ ಅದನ್ನು ತೆಗೆದುಹಾಕಲಾಗಿದೆ. ಏಕೆಂದರೆ ವೈದ್ಯರು ಭಯದಲ್ಲೇ ಕೆಲಸ ಮಾಡೋ ರೀತಿ ಇತ್ತು, ಅದರಿಂದ ಈ ಒಂದು ವಿನಾಯಿತಿನ ನೀಡಲಾಗಿದೆ. ಸ್ನೇಹಿತರೆ, ಈಗ ನೀವು ಹೇಳಿ, ಹೊಸ ಕಾನೂನಿನಲ್ಲಿ ನಿಮಗೆ ಯಾವ ಅಂಶ ಮೆಚ್ಚುಗೆ ಆಯಿತು ಅಂತ, ಮತ್ತು ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.